ನಾನೇ 5 ವರ್ಷ ಮುಖ್ಯಮಂತ್ರಿ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟನೆ. 5 ವರ್ಷ ಇರಬೇಕು ಅಂತ ಜನ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಇರೋದು ಗ್ಯಾರಂಟಿನಾ ಸರ್ ಅಂತ ಹೇಳಿ ಅಶೋಕ್ ಕೇಳ್ತಾರೆ. ನೀವು ಏನೇ ಕಿತಾಪತಿ ಮಾಡಿದ್ರು ನಮ್ಮವರು ಪ್ರಚೋದಿತರಾಗೋದಿಲ್ಲ, ಸಿಎಂ ಹೇಳ್ತಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ, ಮತ್ತೊಮ್ಮೆ ಪುನರುಚ್ಚಾರ ಸ್ವತಃ ಸಿದ್ದರಾಮಯ್ಯರವರಿಂದ. ಸದನದಲ್ಲಿ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. 5 ವರ್ಷ ಇರಬೇಕು ಅಂತ ಜನ ನನ್ನನ್ನು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ. 5 ವರ್ಷ ಇರೋದು ನೀವೇನಾ, ಅದು ಗ್ಯಾರಂಟಿನಾ ಅಂತೇಳಿ ಆರ್ ಅಶೋಕ್ ಕೇಳ್ತಾರೆ. ನೀವೇನೇ ಕಿತಾಪತಿ ಮಾಡಿದ್ರು, ನೀವೇನೇ ಕುತಂತ್ರ ಮಾಡಿದ್ರು ನಮ್ಮವ್ರು ಯಾರು ಪ್ರಚೋದಿತರಾಗೋದಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಟ್ರಿಗರ್ ಮಾಡೋದಕ್ಕೆ ಆ ಪ್ರಶ್ನೆ ಏನು ಕೇಳಲಾಯ್ತೋ ಗೊತ್ತಿಲ್ಲ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. 5 ವರ್ಷ ಇರಬೇಕು ಅಂತ ಜನ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಇರೋದು ಗ್ಯಾರಂಟಿನಾ ಸರ್, ಆರ್ ಅಶೋಕ್ ಹೇಳೋದು. ನೀವು ಗ್ಯಾರಂಟಿನಾ ಅಂತ ಮತ್ತೆ ಒತ್ತಿ ಕೇಳ್ತಾರೆ. ನೀವೇನೇ ಕಿತಾಪತಿ ಮಾಡಿದ್ರು ನಮ್ಮವ್ರು ಪ್ರಚೋದಿತರಾಗೋದಿಲ್ಲ. ಈ ಹಿಂದೆ ಇದೇ ಆರ್ ಅಶೋಕ್ ಅವರು, ಈ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುತ್ತೆ, ಅರ್ಧಕ್ಕೆ ಅದು ಬಿದ್ದು ಹೋಗುತ್ತೆ, ಆಗ ಒಂದು ವೇಳೆ ಈ ರಾಜ್ಯದ ಬಿಜೆಪಿ ಅಧಿಕಾರವನ್ನು ಗಿಟ್ಟಿಸಿಕೊಳ್ಳುವ ಸಂದರ್ಭ ಬಂದರೆ ನಾವು ಸರ್ಕಾರನೇ ರಚನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸರ್ಕಾರ ರಚನೆ ಮಾಡೋದಕ್ಕೆ ಸೀಟುಗಳಿಲ್ಲ. ಬಿಜೆಪಿಯಲ್ಲಿ 64 ಸೀಟುಗಳಿದ್ದಾವೆ, JDSನಲ್ಲಿ 18 ಸೀಟು, 60-18, ಅಲ್ಲಿಗೆ 80-10 ಸೀಟು. ಈ JDS ಬಿಜೆಪಿ ಮೈತ್ರಿ ಆದರೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. 120 ಸ್ಥಾನ ಬೇಕು, 121-22 ಸ್ಥಾನ ಬೇಕು. ನಾವು ಸರ್ಕಾರವನ್ನು ರಚನೆ ಮಾಡುವ ಸಂದರ್ಭ ಎದುರಾದರೂ ಕೂಡ ಇಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಆಗಿ ಒಂದು ಬಣ ಬಿಜೆಪಿ ಅಥವಾ ಕುದುರೆ ವ್ಯಾಪಾರ ನಡೆದು ಬಿಜೆಪಿಗೆ ಬಂದು ಒಂದು 20 ಎಕ್ಸ್ಟ್ರಾ ಸ್ಥಾನ ಅಥವಾ 40 ಎಕ್ಸ್ಟ್ರಾ ಸ್ಥಾನ ಬಿಜೆಪಿಯ ಕೈವಶವಾದರೆ ಆಗಲಾದರೂ ಸರ್ಕಾರ ರಚನೆ ಮಾಡಬೇಕಾದ ಪರಿಸ್ಥಿತಿ ಎದುರಾದರೂ ಕೂಡ ನಾವು ರಚನೆ ಮಾಡೋದಿಲ್ಲ. ಕಾರಣ, ಮುಂದಿನ 2 ವರ್ಷದ ಅಧಿಕಾರಕ್ಕೆ ನಾವ್ಯಾಕೆ ರಚನೆ ಮಾಡಬೇಕು? ನಾವು ಸ್ವತಂತ್ರರಾಗಿ ಮುಂದಿನ ಬಾರಿ 2028ರ ಎಲೆಕ್ಷನ್ನಲ್ಲಿ ಸ್ವತಂತ್ರವಾಗಿ ಎಲೆಕ್ಷನ್ಗೆ ನಿಂತ್ಕೋತೀವಿ. ಮೈತ್ರಿ ಸರ್ಕಾರ ಈ ರಾಜ್ಯದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ರು. ಇನ್ನು ಅದೇ ವಿಚಾರವಾಗಿ ಮತ್ತೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಕೆರಳಿಸುವಂತಹ ಪ್ರಯತ್ನಗಳಾಯಿತು. ನಿಮ್ಮಲ್ಲಿ ಬಡಬಡಿದಾಟಗಳು ನಡೀತಾ ಇದೆ, ಪರಸ್ಪರ ನಾಯಕರುಗಳ ನಡುವೆಯೇ ಅನ್ಯೋನ್ಯತೆಗಳಿಲ್ಲ, ನಿಮ್ಮಲ್ಲೇ ಭಿನ್ನ ರಾಗಗಳು ಭಿನ್ನ ತಾಳಗಳು ಬರುತ್ತಿರುವಾಗ ನಿಮ್ಮ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂಥ ಹೇಳಿಕೆಯ ಮುಖಾಂತರವಾಗಿ ಸಿದ್ದರಾಮಯ್ಯರನ್ನು ಕುಟುಕುವಂತಹ ಕೆಲಸ ಅಶೋಕ್ ರವರಿಂದ ನಡೆಯಿತು. ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಮುಖ್ಯಮಂತ್ರಿಯವರು ರಿಯಾಕ್ಟ್ ಮಾಡಿದ್ದಾರೆ. ನೀವೇನಾ 5 ವರ್ಷ CM ಅಂತ ಕೇಳಿದಾಗ ನಾನೇ ಇರ್ತೀನಿ, ಜನ ಅದಕ್ಕೆ 5 ವರ್ಷ ಆಶೀರ್ವಾದ ಮಾಡಿರೋದು, ನೀವು ಏನೇ ಕಿತಾಪತಿ ಮಾಡಿದ್ರು ನಮ್ಮವ್ರು ಪ್ರಚೋದಿತರಾಗೋದಿಲ್ಲ ಅಂತ ಹೇಳಿ CM ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.